ರಕ್ಕಸ ಭೀಮಾ ಅಬ್ಬರಕ್ಕೆ ಕಲಬುರಗಿ ಸ್ಥಿತಿ ಅಯೋಮಯವಾಗಿದೆ. ಇಂದು ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸೋರಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ನಡೆಯುತ್ತೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಈ ಸಮೀಕ್ಷೆ ಆಗುತ್ತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆಯನ್ನು ಮಾಡೋರಿದ್ದಾರೆ. HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದ ಮೂಲಕ ಸಿಎಂ ಕಲಬುರಗಿ ಏರ್ಪೋರ್ಟ್ಗೆ ಆಗಮಿಸುತ್ತಾರೆ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಬಳಿಕ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಜರಂಗಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಬಜರಂಗಿ, ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಆಗಿರಬಹುದು, ಬೀದರ್ ಆಗಿರಬಹುದು, ವ್ಯಾಪಕ ಪ್ರವಾಹ ತತ್ತರಿಸಿ ಹೋಗ್ತಾ ಇದೆ ಈ ಭಾಗಗಳು. ಇವತ್ತು ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ. ಸಮೀಕ್ಷೆ ಬಗ್ಗೆ ವಿವರಣೆಯನ್ನ ನೀಡೋದಾದ್ರೆ ಬಜರಂಗಿ. ಖಂಡಿತವಾಗಿಯೂ ಕೂಡ ಆರಂಭದಲ್ಲಿ ಈ ವರ್ಷ ಮಳೆಗಾಲ ಆರಂಭದಲ್ಲಿಯೇ ಕಲಬುರಗಿಯಲ್ಲಿ ಅತಿ ಹೆಚ್ಚು ಮಳೆ ಸುರಿದಿರುವುದರಿಂದಾಗಿ ಅತಿವೃಷ್ಟಿ ಸೃಷ್ಟಿ ಮಾಡಿತ್ತು. ಕೇವಲ ಕಲಬುರಗಿ ಅಷ್ಟಲ್ಲ, ಕಲಬುರಗಿ ಪಕ್ಕದಲ್ಲಿರತಕ್ಕಂಥ ಬೀದರ್, ಯಾದಗಿರಿ ಮತ್ತೆ ವಿಜಯಪುರ ಈ 4 ಜಿಲ್ಲೆಗಳು ಅಕ್ಷರಶಃ ಮಳೆಗೆ ಒಂದ್ ಕಡೆ ತತ್ತರಿಸಿದ್ರೆ. ಮತ್ತೆ ಇತ್ತೀಚೆಗೆ ಆರಂಭ ಆಗಿರತಕ್ಕಂಥ ಮಹಾರಾಷ್ಟ್ರದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಯಿಂದಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಮತ್ತೊಂದು ಕಡೆಗೆ ಕಾಗಿಣ ನದಿ ಕೂಡ ಉಕ್ಕಿ ಹರಿತಾ ಇದೆ. ಇದರಿಂದಾಗಿ 4 ಜಿಲ್ಲೆಗಳು ಮಳೆ ಹೊಡೆತಕ್ಕೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಗೆ ರಕ್ಕಸ ಪ್ರವಾಹಕ್ಕೆ ಅಕ್ಷರಶಃ ಈ 4 ಜಿಲ್ಲೆಗಳು ನರಗಿ ಹೋಗಿ ಅದರಲ್ಲೂ ಕೂಡ ಕಲಬುರಗಿ ಅತಿ ಹೆಚ್ಚು ಹೊಡೆತ ತಿಂದಿರುವಂತದ್ದು. ಈಗಾಗಲೇ ಮಳೆ ಹಾನಿ ಮತ್ತೆ ನೆರೆ ಹೊಡೆತಕ್ಕೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ಮಳೆಯಿಂದ ಸಾಕಷ್ಟು ರೈತರ ಜಮೀನುಗಳು ಮುಳುಗಡೆಯಾಗಿ ರೈತರ ಬದುಕಿನ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಮತ್ತೊಂದು ಕಡೆಗೆ ನದಿ ಪಾತ್ರದಲ್ಲಿರತಕ್ಕಂಥ ಬಹುತೇಕ ಸಾವಿರಾರು ಎಕರೆ ಪ್ರದೇಶದಲ್ಲಿ ಪ್ರವಾಹದ ನೀರು ಆವರಿಸಿಕೊಂಡು ಅಪಾರ ಪ್ರಮಾಣದ ಅಲ್ಲಿಯೂ ಕೂಡ ಹಾನಿಯಾಗಿದೆ. ಈಗಾಗಲೇ ಒಂದ್ ಕಡೆಗೆ ಅಧಿಕಾರಿಗಳು, ಜಿಲ್ಲಾಡಳಿತ ಎಲ್ಲವೂ ಕೂಡ ಸನ್ನದ್ದವಾಗಿ ಪ್ರವಾಹ ಎದುರಿಸುವಂತಹ ಕೆಲಸ ಮತ್ತೆ ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸ ಮಾಡಿದ್ರೆ. ಈಗ ನದಿ ಪಾತ್ರದಲ್ಲಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ವಿಚಾರ ತಗೊಳ್ಳೋದಾದ್ರೆ ನದಿ ಪಾತ್ರದಲ್ಲಿರ್ತಕ್ಕಂಥ 57 ಹಳ್ಳಿಗಳಿಗೆ ಪ್ರವಾಹ ನುಗ್ಗಿ ಜನರು ಮನೆ ಮಠ ಕಳೆದುಕೊಂಡಿದ್ದಾರೆ. ಇದೀಗ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ನಡೆಸೋದಕ್ಕೆ ಕಲಬುರಗಿ ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆ 9:30 ಬೆಂಗಳೂರಿನ HAL ಏರ್ಪೋರ್ಟ್ ಇಂದ ವಿಶೇಷ ವಿಮಾನದ ಮುಖಾಂತರವಾಗಿ ಕಲಬುರಗಿ 10:40 ಆಗಮಿಸಿದ್ದಾರೆ. ಆಗಮಿಸಿದ ನಂತರದಲ್ಲಿ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಚರ್ಚೆ ಕೂಡ ಅಂದ್ರೆ ಮಳೆ ಹಾನಿ ಮತ್ತೆ ಪ್ರವಾಹದ ಹಾನಿ ವಿಚಾರವಾಗಿ ಎಲ್ಲೆಲ್ಲಿ ಮೇಜರ್ ಎಫೆಕ್ಟ್ ಆಗಿದೆ ಅನ್ನುವಂತ ವಿಚಾರವಾಗಿ ಚರ್ಚೆ ನಡೆಸ್ತಾರೆ. ಅಲ್ಲಿಂದ ನೇರವಾಗಿ ಕಲಬುರಗಿ ಏರ್ಪೋರ್ಟ್ ಇಂದ ಹೆಲಿಕಾಪ್ಟರ್ ಮುಖಾಂತರವಾಗಿ ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ. ಅದರಲ್ಲೂ ಈಗಾಗಲೇ ಏರಿಯಲ್ ರೂಟ್ ಮ್ಯಾಪ್ ಅನ್ನು ಕೂಡ ಸದ್ಯಕ್ಕೆ ಮಾಡಿಕೊಳ್ಳಲಾಗಿದೆ. 11 ಅಂದ್ರೆ ಪ್ರವಾಹ ಮತ್ತೆ ಮಳೆಯಿಂದ ಹೆಚ್ಚು ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಂದ್ರೆ 11 ಸ್ಥಳಗಳನ್ನು ಈಗಾಗಲೇ ಗುರುತು ಕೂಡ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರಬಹುದು, ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರಬಹುದು, ವಿಜಯಪುರದ ಆಲ್ಮೇಲ್ ಆಗಿರಬಹುದು, ಅಲ್ಲಿ ಡ್ಯಾಂಗಳಿಗೆ ಅಂದ್ರೆ ಅಲ್ಲಿ ವೈಮಾನಿಕ ಆ ಡ್ಯಾಂಗಳನ್ನ ವೀಕ್ಷಣೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಈ ಒಂದು ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ ಮತ್ತೆ ನದಿ ಪಾತ್ರದಲ್ಲಿ ಎಷ್ಟೆಲ್ಲ ಹಳ್ಳಿಗಳಿಗೆ ನೀರು ನುಗ್ಗಿದೆ ಮತ್ತೆ ಎಷ್ಟು ವ್ಯಾಪ್ತಿಯಲ್ಲಿ ನೀರು ಆವರಿಸಿಕೊಂಡು ರೈತರ ಜಮೀನುಗಳು ಹಾಳಾಗಿದೆ ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ. ಸಿಎಂ ಅವರಿಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಾಥ್ ಕೊಡ್ತಾರೆ. ಕಲಬುರಗಿ DC ಅವರು ಕೂಡ ಸಾಥ್ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಸಂಪೂರ್ಣವಾಗಿ 50 ನಿಮಿಷಗಳ ಕಾಲ ಈ 4 ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಸೇರಿ 4 ಜಿಲ್ಲೆಗಳಲ್ಲಿ ಮಳೆ ಮತ್ತೆ ಪ್ರವಾಹದಿಂದ ಆಗಿರತಕ್ಕಂತಹ ಹಾನಿ ಕುರಿತಂತೆ ವೈಮಾನಿಕ ಸಮೀಕ್ಷೆ ಅಂದ್ರೆ ಸುಮಾರು 50 ನಿಮಿಷಗಳ ಕಾಲ ಸಿಎಂ ಅವರು ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ. ವೈಮಾನಿಕ ಸಮೀಕ್ಷೆ ಆದ ನಂತರದಲ್ಲಿ ನೇರವಾಗಿ ಕಲಬುರಗಿ ಏರ್ಪೋರ್ಟ್ಗೆ ವಾಪಸ್ ಆಗುತ್ತಾ ಅಲ್ಲಿಂದ ಕಲಬುರಗಿಯ ಐವನ್ ಶಾಹಿಗೆ ಆಗಮಿಸಿ ಒಂದಿಷ್ಟು ರೆಸ್ಟ್ ನಂತರದಲ್ಲಿ ಅಧಿಕಾರಿಗಳ ಚರ್ಚೆ ನಂತರದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸುಮಾರು 2 ಗಂಟೆ ಸುಮಾರಿಗೆ ಅಧಿಕಾರಿಗಳ ಜೊತೆಗೆ ಪ್ರಗತಿ ಪರಿಶೀಲನೆ ಸಭೆ ನಡೆಸ್ತಾರೆ. ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತೆ ಇಲ್ಲಿರ್ತಕ್ಕಂಥ ಸಿಒ ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು, ಬೀದರ್, ಯಾದಗಿರಿ, ವಿಜಯಪುರ ಈ 4 ಜಿಲ್ಲೆಗಳ DC, ಸಿಒ ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ಮಳೆ ಹಾನಿ ಮತ್ತೆ ಪ್ರವಾಹದಿಂದ ಆಗಿರತಕ್ಕಂಥ ಹಾನಿಗಳ ಬಗ್ಗೆ ಅವರಿಂದ ಮಾಹಿತಿ ಕೂಡ ಕಲೆ ಹಾಕುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಮಳೆ ಹಾನಿ ಮತ್ತೆ ಪ್ರವಾಹದಿಂದ ಹಾನಿ ಆದ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಒಂದು ಪರಿಹಾರ ಕಾರ್ಯಗಳನ್ನು ಪರಿಹಾರಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥ ವಿಚಾರವಾಗಿ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪ್ರಗತಿ ಪರಿಶೀಲನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ನಡೆಸಲಿದ್ದಾರೆ. ಸಾಕಷ್ಟು ಈ ಭಾಗದಲ್ಲಿ ಮಳೆ ಮತ್ತೆ ಪ್ರವಾಹದಿಂದ ಹೊಡೆತಿಂದಿರತಕ್ಕಂಥ ಜನರು ಈ ಭಾಗಕ್ಕೆ ಏನಾದರೂ ಅತಿ ಹೆಚ್ಚಿನ ಒಂದು ಪರಿಹಾರ ಸಿಗುತ್ತೆ ಅಂದ್ರೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಮಾಡುವಂತ ನಿರೀಕ್ಷೆಯಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಜನರು ಇದ್ದಾರೆ. ಮಧುಸೂದನ್.